ಲಾಲ್ಬಾಗ್ನಲ್ಲಿ ನಡೆದಿರುವ 215ನೇ ಫ್ಲವರ್ ಶೋಗೆ ನಟ ಶರಣ್ ಅವರು ಬಂದು ವೀಕ್ಷಣೆ ಮಾಡಿದ್ದಾರೆ. ಹಾಗಿದ್ರೆ ಅವ್ರನ್ನೇ ಕೇಳ್ತಾ ಹೋಗೋಣ ಯಾವ ರೀತಿ ಈ ಬಾರಿ ಫ್ಲವರ್ ಶೋನ ಎಂಜಾಯ್ ಮಾಡಿದ್ದಾರೆ ಅಂತ. ಸರ್, ಈ ಬಾರಿ ಫ್ಲವರ್ ಶೋಗೆ ಬಂದಿರಾ, ಯಾವ ರೀತಿ ಎಂಜಾಯ್ ಮಾಡ್ತಿದ್ದೀರಾ ಸರ್? ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಐ ಆಮ್ ಇನ್ ಹೆವೆನ್. ಸ್ವರ್ಗದಲ್ಲಿದ್ದೀನಿ ಅನ್ನೋವಂಥದ್ದು. ಬನ್ನಿ ಮೇಡಮ್, ಬನ್ನಿ ಬನ್ನಿ ಮೇಡಮ್, ಬನ್ನಿ ಮೇಡಮ್. ಇಲ್ಲಿ ಒಂದು ಸ್ವರ್ಗವನ್ನೇ ಸೃಷ್ಟಿ ಮಾಡಿದ್ದಾರೆ. ಈ ಒಂದು ತಂಡ ಒಂದು ಸ್ವರ್ಗ ಸೃಷ್ಟಿ ಮಾಡಿದೆ ಇಲ್ಲಿ. ಇದಕ್ಕೆ ಯಾಕಂದರೆ ಇವರ ಕೆಲಸ ಜಾಸ್ತಿ ಇದೆ ಅಂತ ಯಾಕೆ ಹೇಳ್ತೀನಿ ಗೊತ್ತಾ ನನಗೆ? ಈ ಕಾಂಪೌಂಡ್ ದಾಟಿದ್ರೆ ಬೇರೆ ಪ್ರಪಂಚ ಇದೆ. ಕಾಂಪೌಂಡ್ ದಾಟ್ತಿದ್ದಂಗೆ ಹೊಗೆ, ಇಲ್ಲಿ ಗಾಡಿಗಳು, ಒಳಗಡೆ ಬರೀ ಒಂದು ಕಾಂಪೌಂಡಿನ ಒಳಗಡೆ ಬರ್ತಿದ್ದಂಗೆ ಇಲ್ಲೊಂದು ಬೇರೆ ಪ್ರಪಂಚವನ್ನೇ ಸೃಷ್ಟಿ ಮಾಡಿದ್ದಾರೆ. ಇವತ್ತಿನ ಕಾಲಘಟ್ಟದಲ್ಲಿ ಅದು ಸುಲಭ ಅಲ್ಲ. ಯಾಕಂದರೆ ಸರಿಯಾಗಿ ಮಳೆ ಆಗ್ತಾಯಿಲ್ಲ, ಸಮಯಕ್ಕೆ ತಕ್ಕಂಥ ವಾತಾವರಣ ಚೇಂಜ್ ಆಗೋಗಿದೆ. ಅದಕ್ಕೆ ನಾವೇ ಕಾರಣ, ನಾವೆಲ್ಲರೂ ಪಾಲ್ದಾರರೇ ಅದರಲ್ಲಿ. ಇದರ ಮಧ್ಯದಲ್ಲಿ ಹೋರಾಡಿಕೊಂಡು ಈ ಥರದೊಂದು ಪ್ರಪಂಚವನ್ನು ಸೃಷ್ಟಿ ಮಾಡಿದೆ ಅಂತ ಅನ್ನೋದಾದರೆ ಈ ಇಲಾಖೆಗೆ ಸೇರಬೇಕಾದಂಥ ಕ್ರೆಡಿಟ್ಸ್ ಅದು. ನನಗಂತೂ ಅಷ್ಟು ಎಂಜಾಯ್ ಮಾಡಿದೆ. ಸರ್, ಈ ಬಾರಿ ಕೇಂದ್ರ ಬಿಂದುವಾಗಿ ಬಸವಣ್ಣ ಅವರ ಅನುಭವ ಮಂಟಪ ಮಾಡಿದ್ದಾರೆ. ಅದು ಎಷ್ಟು ಇಂಟ್ರೆಸ್ಟಿಂಗ್ ಅನಿಸ್ತದೆ ನಿಮಗೆ? ನಾವೆಲ್ಲ ಬಸವಣ್ಣವರ ಆರಾಧಕರು. ಆಮೇಲೆ ಅವರ ತತ್ವಗಳನ್ನು ಕೇಳ್ತಾ ಬೆಳೆದಂಥವರು ನಾವೆಲ್ಲ. ನಾನು ಆವಾಗಲೇ ಹೇಳಿದೆ, ಅವರ ತತ್ವ ಅಂದರೆ ಅವ್ರು ಬರೆದಿರುವಂಥ ಸಾಲುಗಳ ಮೀರಿ ಏನೂ ಇಲ್ಲ. ಬೇರೆ ಎಲ್ಲೂ ಫಿಲಾಸಫಿ ಆಗಿರ್ಬೋದು, ಬದುಕಿನ ಸೂತ್ರ ಆಗಿರ್ಬೋದು, ಏನೂ ಇಲ್ಲ. ಸೊ ಇವತ್ತು ಆ ಥರದೊಂದು ಮಹಾನ್ ವ್ಯಕ್ತಿತ್ವ, ಮಹಾನ್ ಇವರನ್ನು ಇವತ್ತು ಥೀಮ್ ಆಗಿಟ್ಟುಕೊಂಡು ಅವರನ್ನು ಹಸಿರಿನ ಜೊತೆಗೆ ಜೋಡಿಸಿ ಮಾಡಿರೋವಂಥ ಒಂದು ಥೀಮ್ ಇದೆ ಗೊತ್ತಾ, ಅದು ಅವ್ರಿಗೆ ಸೇರಬೇಕಾಗಿರೋ ಕ್ರೆಡಿಟ್ಸು. ಅಷ್ಟೇ ಖುಷಿ ಆಗ್ತಾಯಿದೆ. ಫ್ಲವರ್ ಶೋ ಇದು ಎಷ್ಟನೇ ಬಾರಿ ಸರ್ ನೀವು ಬರ್ತಿರೋದು? ನನಗೆ ಲೆಕ್ಕನೇ ಇಲ್ಲ. ನಾನು ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ತಾಯಿ ಕರ್ಕೊಂಬರ್ತಾ ಇರೋವಂಥದ್ದು. ಅಂದರೆ ಅದೇ ನಾನು ಆವಾಗಲೇ ಹೇಳಿದಾಗೆ ವರ್ಷಕ್ಕೆ 2 ಸಲ ಇಲ್ಲಿ ಮಾಡ್ತಾರೆ. ಅಷ್ಟೇ ವಿಶೇಷವಾಗಿ ಮಾಡ್ತಾರೆ. ಹೊಸ ಥೀಮ್ಗಳನ್ನು ಅಳವಡಿಸ್ಕೊಳ್ತಾರೆ. ಅದು ನನಗಿಲ್ಲಿ ಬಂದಾಗ ನಿಜ ಹೇಳ್ತೀನಿ, ನಾನು ಇಲ್ಲಿಂದ ಬರ್ಬೇಕಾದ್ರೆ ಕಾರಲ್ಲಿ ಬಂದೆ. ಅರೆ ನಡ್ಕೊಂಡು ಬರಬೇಕಾಗಿತ್ತಲ್ಲ ಇಲ್ಲಿ. ಆ ದಿವಸಗಳೆಲ್ಲ ನನಗೆ ಮತ್ತೆ ಮಿಸ್ ಆಯ್ತಲ್ಲ ಅಂತ ದೇವರೇ ಅನ್ನಿಸ್ತು ನನಗೆ. ಆ ದಿವಸಗಳೆಲ್ಲ ಮಿಸ್ ಆಯ್ತಲ್ಲ, ಅಲ್ಲೆಲ್ಲೋ ನಿಲ್ಲಿಸೋದು, ಇನ್ನೇನೋ ಪಾಪ್ಕಾರ್ನ್ ತಿನ್ನೋ, ಇನ್ನೆಂಥದ್ದೊಂದು ಜ್ಯೂಸ್ ಕೊಡೋದೆ. ಆಮೇಲೆ ಅದೇನೋ ಎಳ್ಳೀರು ಥೀಮ್ ಒಂದು ಯಾರೋ ಮಾಡಿದ್ದಾರೆ, ಎಳ್ಳೀರನ್ನ ಇಟ್ಕೊಂಡು. ಇದನ್ನೆಲ್ಲ ನಾವು ಮಿಸ್ ಮಾಡ್ಕೊಂಡ್ವಿ ಅಂತ ಅನಿಸುತ್ತೆ. ಅಷ್ಟು ಎಂಜಾಯ್ ಮಾಡಿದ್ದೀನಿ ನಾನು ಅದನ್ನು. ಥ್ಯಾಂಕ್ ಯು ಸರ್, ಇದಿಷ್ಟು ನಿಮ್ಮ ಮಾಹಿತಿಗಾಗಿ. ನೋಡಿದ್ರಲ್ಲ, ನಟ ಶರಣ್ ಅವರು ಫ್ಲವರ್ ಶೋನ ಎಷ್ಟು ಎಂಜಾಯ್ ಮಾಡಿದ್ರು ಅಂತ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ನವ್ಯ ಶ್ರೀಶಾಂಕ, VTV ನ್ಯೂಸ್, ಬೆಂಗಳೂರು.